ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ದಿನ ಅಂದರೆ 1 ವರ್ಷನೇ ಗ್ಯಾಪ್ ಆಯಿತು. ಸೊ ನನಗೂ ಸ್ವಲ್ಪ ಬ್ರೇಕ್ ಬೇಕಾಗಿತ್ತು. ನನ್ನ ಮಕ್ಕಳು ತುಂಬ ಚಿಕ್ಕವರು, ನಿಮಗೂ ಗೊತ್ತಿರೋ ಪ್ರಕಾರ ವ್ಲಾಗ್ಸ್ ನೋಡ್ತಿರೋ ನಿಮಗೂ ಗೊತ್ತಾಗಿರುತ್ತೆ, ತುಂಬ ಚಿಕ್ಕ ಮಕ್ಕಳು. ಸೊ ಬ್ರೇಕ್ ಬೇಕಿತ್ತು ಅಂತ ನಾನು 1 ವರ್ಷ ಬ್ರೇಕ್ ತೊಗೊಂಡು ಇವಾಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕಂಟಿನ್ಯೂಸ್ ಆಗಿ ಇರಬೇಕು ಅಂತ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ನಾನು ಕುಕಿಂಗ್ ವ್ಲಾಗ್ ಮಾಡೋಣ ಅಂತ ಕುಕಿಂಗ್ ವ್ಲಾಗ್ ಮಾಡಿದ್ದೀನಿ. ಅವಾಗೇ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಸೊ ಅಡುಗೆ ಮಾಡಬೇಕು, ಟೈಮ್ ಇರಲಿಲ್ಲ, ಬೇಗ ಮಾಡಿಕೊಂಡೆ ವಿಡಿಯೋ. ಸೊ ಇವಾಗ ಇಂಟ್ರೋ ಕೊಟ್ಟಿರಲಿಲ್ಲ ಅಂತ ಇವಾಗ ಇಂಟ್ರೋ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಬಟ್ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಪ್ಲೀಸ್ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ 1 ಕಪ್ಪಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ನುಗ್ಗೆ ಸೊಪ್ಪು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ನೀವು ಮಾಡ್ಬೋದು. ಇವಾಗ ಅದರಲ್ಲಿ ಹೂವು ಬಿಟ್ಟಿರೋ ಥರ ತೊಗೊಳ್ಳಿ. ಇವಾಗ ಕುಕ್ಕರ್ಗೆ 1 ಕಪ್ಪಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದಕ್ಕಿಂತ ಕಮ್ಮಿನೂ ನೀವು ತೊಗೊಬೋದು. ಇದನ್ನು ಚೆನ್ನಾಗಿ 1-2 ಟೈಮ್ಸ್ ವಾಶ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡ್ಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದಕ್ಕೆ ನಾನು ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಸೊಪ್ಪಲ್ಲಿ ಹೂವು ಇರೋದು ಎಲ್ಲ ಹಾಕ್ತಾಯಿದ್ದೀನಿ. ಮತ್ತು ಸೊಪ್ಪನ್ನ ಕ್ಲೀನಾಗಿ, ಎಲೆನ ಕ್ಲೀನಾಗಿ ಬಿಡಿಸ್ಕೊಬೇಕು. ಕಡ್ಡಿ ಥರ ಇರುತ್ತೆ ಚಿಕ್ಕ ಚಿಕ್ಕದಾಗೆ, ಕ್ಲೀನಾಗಿ ಬಿಡಿಸ್ಕೊಂಡು ಇವಾಗ ಇದಕ್ಕೆ ಉಪ್ಪು ಸೇರಿಸೋಣ. ಉಪ್ಪು ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಂಡು ನಾನು ಇದಕ್ಕೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಸುಮ್ಮನೆ ಹಂಗೆ ಅಂದಾಜು ಮೇಲೆ ಕೈ ಅಳತೆ ಮೇಲೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಒಂದು 2 ವಿಸಿಲ್ ಕೂಗಕ್ಕೆ ಬಿಡೋಣ. 2 ವಿಸಿಲ್ ಆದಮೇಲೆ ಓಪನ್ ಮಾಡೋಣ. ಅಷ್ಟರಲ್ಲಿ ನಾವು ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಫ್ರೈಗೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೀನಿ. ಮತ್ತು ಅರ್ಧ ಟೊಮೆಟೊ, 1 ಟೊಮೆಟೊದಲ್ಲಿ ಅರ್ಧ ಕಟ್ ಮಾಡಿಕೊಂಡಿದ್ದೀನಿ. ಮತ್ತು ಕರ್ಬೇವಿನ ಎಲೆ 2 ಕಡ್ಡಿಯಷ್ಟು ಕರ್ಬೇವಿನ ಎಲೆ, ಮತ್ತು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಮತ್ತು ಹಸಿ ಜೀರಿಗೆ 1 ಟೇಬಲ್ ಸ್ಪೂನಷ್ಟು. ಇವಾಗ ಒಂದು ಬಾಣಲಿ ಇಕ್ಕಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಈರುಳ್ಳಿ ಎಲ್ಲ ತೋರಿಸಿದ್ನಲ್ಲ ಇವೆಲ್ಲ ಹಾಕ್ಕೊಳ್ಳೋದು. ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಟೊಮೆಟೊ ಇದನ್ನೆಲ್ಲ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ ಮಾತ್ರ ಇವಾಗ ಹಾಕ್ಕೊಬೇಡಿ, ಯಾಕಂದರೆ ಅದು ಸೀದೋಗ್ಬಿಡುತ್ತೆ. ಇವಾಗ ಇದನ್ನು 2 ನಿಮಿಷ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಥರ ಆಗಬೇಕು. 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಾಗ ಒಂದು ಹಸಿ ಜೀರಿಗೆ ಹಾಕ್ತಾಯಿದ್ದೀನಿ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಸೊ ಇವಾಗ ನೀವು ನೋಡ್ತಿರ್ಬೋದು ಇದೆಲ್ಲ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಈರುಳ್ಳಿ ಅದು ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ. ಸೊ ಇಷ್ಟು ಫ್ರೈ ಆಗಕ್ಕೆ ಬಿಡಬೇಕು. ಇವಾಗ ಇದು ಫ್ರೈ ಆಗಿದೆ. ಇವಾಗ ನಾನು ಹುಣಸೆಹಣ್ಣು ನೆನಾಕ್ತಾ ಇದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣ ನೀವು ನೆನಾಕೊಂಬೇಕು. ಅಷ್ಟರಲ್ಲಿ ಇವಾಗ ಕುಕ್ಕರ್ ಓಪನ್ ಮಾಡೋಣ. ನೋಡಿ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ನೀವು ಕೈಯಲ್ಲಿ ಇಸ್ಕಿದ ತಕ್ಷಣ ನಿಮ್ಗದು ಕ್ಲೀನಾಗಿ ಫೀಲ್ ಆಗುತ್ತೆ ಬೆಂದಿರೋದು. ಇವಾಗ ಇದು ನಾನು ಕ್ಲೀನಾಗಿ ಸೊಪ್ಪು ಬಗ್ಸೋದ್ರಲ್ಲಿ ನೀರೆಲ್ಲ ಬಗ್ಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಆರಿಕ್ಬೇಕಲ್ವ, ಅದಕ್ಕೋಸ್ಕರ ಕ್ಲೀನಾಗಿ ಬಗ್ಸ್ಕೊಳ್ಳಿ. ಇವಾಗ ಇದರಲ್ಲಿ ಸ್ವಲ್ಪ ಬೇಳೆ ಥರ ಅದನ್ನೆಲ್ಲ ಒಂದು ಸಪ್ರೇಟ್ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊತೀನಿ ನಾನು. ಇವಾಗ ನೀರು ಕೂಡ ಒಂದು ತಪ್ಪಲೆಯಲ್ಲಿ ಬಗ್ಸಿಟ್ಕೊಂಡಿದ್ದೀನಿ. ನೀರು ಹಾಗೆ ಸಾರಿಗೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಹಾಗೆ ಬಗ್ಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಆರಿಕ್ಬೇಕು, ಸೊಪ್ಪೆಲ್ಲ ಹಿಂಡಬೇಕು, ಅದಕ್ಕೋಸ್ಕರ. ಇವಾಗ ಇದರಲ್ಲಿ ಇನ್ನೊಂದು ಸ್ವಲ್ಪ ಚಿಕ್ಕ ತಟ್ಟೆ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಬೇಳೆಕಾಳು ಮತ್ತು ಒಂದು ಸ್ವಲ್ಪ ಸೊಪ್ಪು ಜಾಸ್ತಿ ಹಾಕ್ಕೊಂಬಿಡಿ, ಯಾಕಂದರೆ ಅದು ಕಹಿ ಬರುತ್ತೆ. ನಿಮ್ಗೆ ಗೊತ್ತಿರೋ ಪ್ರಕಾರ ನುಗ್ಗೆ ಸೊಪ್ಪು ಜಾಸ್ತಿ ಕಹಿ ಇರುತ್ತೆ. ನೀರು ಕೂಡ ಅಷ್ಟೇ, ಅದರಲ್ಲಿ ಮಾಡಿದ್ರೆ ಸಾರು ಕೂಡ ಕಹಿ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಕೂಗಿಸ್ಕೊಂಡಿರೋದು. ಇವಾಗ ಮಿಕ್ಸರ್ಗೆ ಏನೇನು ಹಾಕ್ಕೊಬೇಕು ಅಂತ ತೋರಿಸ್ತೀನಿ. ಇವಾಗ ಹಸಿ ಜೀರಿಗೆ ಒಂದು ಸ್ವಲ್ಪ, ಇನ್ನೊಂದೊಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ನೆನೆಸಿರೋ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಮತ್ತು ಅವಾಗೆ ಫ್ರೈ ಮಾಡಿದ್ರಲ್ಲ ಅದನ್ನು, ಮತ್ತು ಒಂದು ಸ್ವಲ್ಪ ತಟ್ಟೆಲಿ ಎತ್ತಿಟ್ಟಿದ್ರಲ್ಲ ಬೇಳೆ ಮತ್ತು ಸೊಪ್ಪು, ಇದನ್ನೆಲ್ಲ ಹಾಕಿ ನಾವು ಮಿಕ್ಸಿನ ಮಸಾಲ ರೆಡಿ ಮಾಡ್ಕೊಬೇಕು. ಇವಾಗ ಫಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಜೀರಿಗೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ತಟ್ಟೆಲಿ ಎತ್ತಿಟ್ಟಿರೋ ಬೇಳೆ ಮತ್ತು ಸೊಪ್ಪು ಮತ್ತು ಫ್ರೈ ಮಾಡಿರೋ ಆವಾಗಲೇ ಫ್ರೈ ಮಾಡಿದ್ನೆಲ್ಲ ಟೊಮೆಟೊ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೊಂಬರೋಣ. ನೋಡಿ ಇವಾಗ ಈ ಥರ ಮಸಾಲ ರೆಡಿ ಆಗಿದೆ, ಫುಲ್ಲು ಸಾಫ್ಟ್ ಆಗಿದೆ.
ಇವಾಗ ಇದನ್ನು ನಾನು ಸ್ವಲ್ಪ ಬಗ್ಸಿದ್ನಲ್ಲ ನೀರು, ಅದನ್ನು ನಾನು ಜಾಸ್ತಿ ಇದೆ ಅಂದ್ಬಿಟ್ಟು ಸ್ವಲ್ಪ ಬಟ್ಲಿಗೆ ಬಗ್ಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರಾದರೆ ಸಾಕು, ಯಾಕಂದರೆ ಜಾಸ್ತಿ ನೀರಿದ್ರೆ ಕಹಿ ಬಂದುಬಿಡುತ್ತೆ, ಅವಾಗ ಹೇಳಿದ್ನಲ್ಲ ಆ ಥರ. ಇವಾಗ ಇದಕ್ಕೆ ರುಬ್ಬಿರೋ ಮಸಾಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ವೇಸ್ಟ್ ಆಗಬಾರ್ದು ಅಂತ ಮಿಕ್ಸಿ ಜಾರಲ್ಲಿರೋ ಮಸಾಲ ನೀರನ್ನೇ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಳ್ಳಿ, ಅಂದರೆ ಸ್ವಲ್ಪ ತಿಕ್ಕಬೇಕಂದ್ರೆ ತಿಕ್ಕು, ಬಟ್ ನಾನು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಬಸ್ಸಾರೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದನ್ನು ನಾನು ಕಾಯಿಸ್ತಾ ಇದ್ದೀನಿ ಸಾರನ್ನ. ಅಷ್ಟರಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಡೋಣ. ಇವಾಗ ಒಂದು ಚಿಕ್ಕ ಪ್ಯಾನ್ ಇಕ್ಕಿ ಇದಕ್ಕೆ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಹಾಕೋಣ. ಎಣ್ಣೆ ಫಸ್ಟ್ ಕಾಯಿಲಿ. ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ. ಎಣ್ಣೆ ಚಟಪಟ ಅಂದಾದ್ಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ, ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆನ ಸಾರಿಗೆ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ಟೇಸ್ಟ್ ನೋಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಅಷ್ಟರಲ್ಲಿ ನಾವು ಇವಾಗ ಸೊಪ್ಪಿಗೆ ರೆಡಿ ಮಾಡ್ಕೊಳ್ಳೋಣ. ಸೊಪ್ಪು ಒಗ್ಗರಣೆಗೆ ಇವಾಗ ನಾನು ಒಂದು ದಪ್ಪ ಸೈಜ್ ಈರುಳ್ಳಿನ ಮತ್ತು ಒಂದು 6 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಸೊಪ್ಪು ಬಗ್ಸಿದ್ರಲ್ಲ ಅದನ್ನೆಲ್ಲ ಹಾರಾಕಿದ್ದೆ, ಅದನ್ನೆಲ್ಲ ಹಿಂಡ್ಬಿಟ್ಟು ಇವಾಗ ನೋಡಿ ಈ ಥರ ನೀರೆಲ್ಲ ಒಂಚೂರು ನೀರಿರಲ್ಲ, ಆ ಥರ ಉದುರುದ್ರಾಗಿರುತ್ತೆ ಸೊಪ್ಪು. ಇನ್ನೊಂದು ಕಡೆ ಸಾರು ಕುದೀತಾ ಇತ್ತು. ಇವಾಗ ನಾವು ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂತಂದರೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವು ಸೊಪ್ಪಿಗೆ ಉಪ್ಪು ಹಾಕಿರೋದ್ರಿಂದ ಇವಾಗ ಉಪ್ಪು ಹಾಕಿದ್ರೆ ಜಾಸ್ತಿ ಉಪ್ಪಾಗುತ್ತೆ, ಸೊಪ್ಪಿಗೆಲ್ಲ ಉಪ್ಪು ಹಿಡ್ದಿರುತ್ತೆ. ಇದಕ್ಕೆ ಮಾತ್ರ ಒಂದು ಚಿಟಿಕಷ್ಟು ಉಪ್ಪು ಹಾಕ್ತಾರದಷ್ಟೇ. ಇವಾಗ ಮೆಣಸಿನ್ಕಾಯಿ ನೀವು ನೋಡ್ಕೊಳ್ರಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಇವಾಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ಇವಾಗ ನೋಡಿ ಸಾರು ಕುದೀತಾ ಇದೆ. ನಾನು ಟೇಸ್ಟ್ ನೋಡಿದೆ, ಸ್ವಲ್ಪ ಸಪ್ಪೆ ಅನಿಸ್ತು, ಯಾಕಂದರೆ ನೀರು ಹಾಕ್ಕೊಂಡಿದ್ರಲ್ಲ ಸ್ವಲ್ಪ ಸಪ್ಪೆ ಅನಿಸ್ತು, ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಹಾಕಿದೆ. ಉಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸಿದ್ರೆ ಸಾರು ರೆಡಿ ಆಗುತ್ತೆ. ಇವಾಗ ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ನೋಡಿ ಸಾರು ರೆಡಿ ಆಗಿದೆ. ಸಾರು ಎತ್ತಿಡ್ತೀನಿ. ಇವಾಗ ಸೊಪ್ಪು ಒಗ್ಗರಣೆ, ಸೊಪ್ಪಿಗೂ ಈರುಳ್ಳಿ ಎಲ್ಲ ಕ್ಲೀನಾಗಿ ಫ್ರೈ ಆಗಿದೆ. ಇವಾಗ ನಾನು ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಸೊಪ್ಪಿನ ಪಲ್ಯ. ಮತ್ತು ಇನ್ನೊಂದೇನೆಂದರೆ ಕಹಿ ಅಂತ ಎಷ್ಟೋ ಜನ ತುಂಬ ಜನ ಮಾಡಲ್ಲ. ಆ್ಯಂಡ್ ನಾವು ಇವಾಗ ಹಳ್ಳಿಯಲ್ಲಿರೋದ್ರಿಂದ ನಮಗೆಲ್ಲ ಪಕ್ಕದಲ್ಲೇ ಎಲ್ಲ ಸಿಗುತ್ತೆ, ಮರ ಇರೋದ್ರಿಂದ ನಾವೇ ಕಿತ್ಕೊಂಬಂದು ನಾವು ಮಾಡ್ಕೋತೀರಿ. ತುಂಬ ನ್ಯಾಚುರಲಾಗಿ ಈ ರೆಸಿಪಿನ ಮಾಡ್ಕೋತೀವಿ, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಇವಾಗ ಇದನ್ನು ಸೊಪ್ಪಾಕಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನೊಂದು ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ. ಈ ಥರನೂ ತಿನ್ಬೋದು, ಅಂದರೆ ಲೈಕ್ ಪಲ್ಯ ಎಲ್ಲ ರೆಡಿಯಾಗಿದೆ ಸಾರಿಗೆ ಮುದ್ದೆಗೆ. ಅಂದರೆ ಇದಕ್ಕಿನ್ನ ಮೊಟ್ಟೆ ಹೊಡೆದಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಎತ್ತಿಟ್ಕೊಂಡು, ಇವಾಗ ಯಾರು ನಾನ್ ವೆಜ್ ತಿನ್ನಲ್ಲ ಮತ್ತು ಮಂಡೇ ಸ್ಯಾಟರ್ಡೆ ನೋಡ್ತೀರಾ ಅವರೆಲ್ಲ ಹಂಗೆ ತಿನ್ಬೋದು. ಇಲ್ಲಾಂದರೆ ಬೇರೆ ಟೈಮಲ್ಲಿ ಒಂದು 2 ಮೊಟ್ಟೆ ಹೊಡೆದಾಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ಸೊಪ್ಪು ಪಲ್ಯ. ನೀವು ಅದು ಕಹಿ ಅಂತಲೇ ಫೀಲ್ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಒಂದು 2 ಮೊಟ್ಟೆ ಹೊಡ್ಕೊತಾ ಇದ್ದೀನಿ. ನೀವೇನೋ ಬೇಕಂದರೆ ಜಾಸ್ತಿ ಮೊಟ್ಟೆನೂ ಯೂಸ್ ಮಾಡ್ಬೋದು, ಇಲ್ಲ ಮೊಟ್ಟೆ ಯೂಸ್ ಮಾಡ್ದಿರನೂ ನೀವು ಪಲ್ಯ ತಿನ್ಬೋದು. ಇವಾಗ 2 ಮೊಟ್ಟೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಗ್ಯಾಸ್ ಇದನ್ನು ನಾನು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಯಾಕಂದರೆ ಮೊಟ್ಟೆ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು, ಲೋ ಇಟ್ಕೊಂಡ್ರೆ ಅಷ್ಟು ಬೇಗ ಇದಾಗಲ್ಲ. ಇವಾಗ ನೋಡ್ತಾ ಇರ್ಬೋದು ನೀವು, ಕೆಳಗಡೆ ಎಲ್ಲ ತಳಾಟ ಥರ ಆಗುತ್ತೆ ಮೊಟ್ಟೆ ಅಲ್ವಾ. ಸೊ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಒಂದು 2 ನಿಮಿಷ ಬಿಟ್ಟರೆ ಇದು ಕುಕ್ ಆಗುತ್ತೆ. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬರೀ ನುಗ್ಗೆ ಸೊಪ್ಪೆ ಅಲ್ಲ, ನುಗ್ಗೆಕಾಯಿ ಮತ್ತು ಹಲವಾರು ತರಕಾರಿ ಸೊಪ್ಪುಗಳಿಂದ ನಮಗೆಷ್ಟೋ ಆರೋಗ್ಯ ಸಿಗುತ್ತೆ. ಎಷ್ಟೋ ಜನಕ್ಕೆ ಅದು ಗೊತ್ತಿರಲ್ಲ. ಒಂದೊಂದು ತರಕಾರಿಯಿಂದನೂ ಒಂದೊಂದು ಥರ ಯೂಸ್ ಇರುತ್ತೆ. ಮತ್ತು ಈ ನುಗ್ಗೆ ಸೊಪ್ಪಿಂದ ನಮಗೇನು ಯೂಸ್ ಆಗುತ್ತೆ ಅಂದರೆ ನಮ್ಮ ಕೂದಲೆಲ್ಲ ಕಪ್ಪಾಗಿ ದಟ್ಟವಾಗಿ ಉದ್ದ ಬೆಳೆಯುತ್ತೆ. ಮತ್ತು ನುಗ್ಗೆ ಸೊಪ್ಪಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ವೈರಲ್ ಗುಣಗಳೆಲ್ಲ ಇದೆ. ಸೊ ನಮ್ಮ ಬಾಡಿಗೆ ತುಂಬಾ ಯೂಸ್ ಆಗುತ್ತೆ. ಇವಾಗ ಸೊಪ್ಪು ರೆಡಿ ಆಯಿತು. ಇವಾಗ ಬಿಸಿ ಮುದ್ದೆಗೆ ಬಸ್ಸಾರು ಆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಮುದ್ದೆನ ಅರ್ಧ ಮಾಡ್ಕೊಂಡು ಗುಣಿ ಕಟ್ಕೊಂಡು ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ಈ ಥರ ಬಟ್ಲು ಥರ ಮಾಡ್ಕೊಂಡು ಅದ್ರೊಳಗಡೆ ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿತ್ತು.
ಟೇಸ್ಟ್ ಮಾತ್ರ. ನೀವು ಕೂಡ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ. ಹೆಂಗೈತಜ್ಜಿ ಮುದ್ದೆ ಸಾರು ಊಟ? ಚೆನ್ನಾಯ್ತಾ? ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತಾ? ಚೆನ್ನಾಯ್ತು ಶಾರು? ಸೂಪರಾ? ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೂ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಅವಾಗವಾಗ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ತುಂಬ ಲೈಕ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಇದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು. ಸೊ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.